ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯ ದೇವ್ರ ಜನರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಕರ್ತನಾದ ದೇವರು ಈ ಮುಂಜಾನೆಯಲ್ಲಿ ತನ್ನ ವಿಶೇಷವಾದ ಕೃಪೆಯಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕಳೆದ ದಿನದಲ್ಲಿ ಆತನು ಮಾಡಿದ ಎಲ್ಲ ಮೇಲುಗಳಿಗಾಗಿ ನಾನು ದೇವರಿಗೆ ಕೊಂಡಾಟ ಮಾಡ್ತೇನೆ. ಯಾಕೆಂದರೆ ಆತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಬಹಳವಾಗಿ ಪ್ರೀತಿಸ್ತಾನೆ. ಯಾಕೆಂದರೆ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿ ತನ್ನ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಈ ದಿನ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಮುಂಜಾನೆಯಲ್ಲಿ ಈ ಸುಂದರವಾದ ವಾತಾವರಣಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡುವಾಗ ಎಲ್ಲವೂ ಕೂಡ ಮುಂಜಾನೆಯಲ್ಲಿ ಕರ್ತನನ್ನು ಸ್ತುತಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಆತನ ಹೋಲಿಕೆಗೆ ಸರಿಯಾಗಿ ಉಂಟಾದ ನಾವು ಕೂಡ ಈ ಮುಂಜಾನೆಯಲ್ಲಿ ಆತನನ್ನು ಸ್ತುತಿಸುವುದು ಬಹಳ ಯುಕ್ತವಾದದ್ದು. ಆದ್ದರಿಂದ ದೇವರ ವಾಕ್ಯ ಕೇಳಿಸ್ಕೊಳ್ಳೋಣ. ಅರಸುಗಳ ಪುಸ್ತಕದಲ್ಲಿ 2ನೇ ಅರಸುಗಳ ಪುಸ್ತಕದಲ್ಲಿ 4ನೇ ಅಧ್ಯಾಯ, ಅದರ 42, 43, 44ನೇ ವಾಕ್ಯ. ಈ 3 ವಾಕ್ಯಗಳನ್ನ ನಾವು ಧ್ಯಾನ ಮಾಡುವುದಾದರೆ, ಈ 3 ವಾಕ್ಯ ಭಾಗದಲ್ಲಿ ಎಲೀಷನ ಕುರಿತಾಗಿ ಒಂದು ಅದ್ಭುತ ಕಾರ್ಯಗಳು ನಡೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ದೈವ ಸೇವಕನಾಗಿರುವಂಥ, ದೇವರ ಮನುಷ್ಯನಾಗಿರುವಂಥ ಎಲೀಷನು ಆತನ ಒಂದು ಸೇವಾ ಜೀವಿತದಲ್ಲಿ ದೇವರು ಮಾಡಿರುವಂಥ ಒಂದು ಉನ್ನತವಾದಂಥ ಕಾರ್ಯವನ್ನು ನಾವು ನೋಡ್ಬೋದು. ಏನಂತ ಹೇಳಿದ್ರೆ, ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಒಂದು ದಿವಸ ಬಾಳ್ಶಾಲಿನ ಊರಿನ ಒಬ್ಬ ಮನುಷ್ಯನು 20 ಜವೆಗೋದಿಯ ರೊಟ್ಟಿಗಳನ್ನು, ಒಂದು ಚೀಲ ತುಂಬ ಹಸಿ ತೆನೆಗಳನ್ನು ಪ್ರಥಮ ಫಲದ ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ದೇವರ ಮನುಷ್ಯನಿಗೆ ಸಮರ್ಪಿಸಿದನು. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ದೇವರ ಮನುಷ್ಯನಾಗಿರುವಂಥ, ಅಂದರೆ ಸೇವಕನಾಗಿರುವಂಥ ಎಲೀಷನಿಗೆ ಒಬ್ಬ ಶಿಷ್ಯನು ಏನು ಮಾಡ್ತಾನಂದರೆ 20 ಜವೆಗೋದಿ ರೊಟ್ಟಿಗಳನ್ನು ಕಾಣಿಕೆಯಾಗಿ ತಗೊಂಡು ಬರ್ತಾನಂತೆ. 20 ಜವೆಗೋದಿ ರೊಟ್ಟಿ ಅಷ್ಟೇ ಅಲ್ಲ, ಒಂದು ಚೀಲ ಹಸಿ ತೆನೆಗಳಂತ ದೇವ್ರ ವಾಕ್ಯ ಆಗ್ತದೆ. ಒಂದು ಚೀಲ ಹಸಿ ತೆನೆಗಳು, ಇದನ್ನು ಪ್ರಥಮ ಫಲವಾಗಿ ದೇವರಿಗೆ ಸಮರ್ಪಣೆ ಮಾಡೋದನ್ನು ಇಲ್ಲಿ ನಾವು ನೋಡ್ತೇವೆ. ನೋಡಿ, ಆಗಿನ ದಿನಮಾನಗಳಿಂದಲೂ, ಪ್ರಾರಂಭದ ದಿನಗಳಿಂದಲೂ ದೇವರಿಗೆ ಕೊಡುವುದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ದೇವರಿಗೆ ಕೊಡ್ತಾ ಇದ್ದರು, ದೇವಾಲಯಕ್ಕೆ ತಂದು ಕೊಡುವಂಥದ್ದು, ಪ್ರಥಮ ಫಲವನ್ನು ದೇವರಿಗೆ ತಂದು ಕೊಡುವಂಥದ್ದು. ಈಗಿನ ದಿನಗಳಲ್ಲೂ ಕೂಡ ನಮ್ಮ ಸಭೆಗಳಲ್ಲೂ ಕೂಡ ಅನೇಕ ಜನರು ಕಾಣಿಕೆಗಳನ್ನು ಸಮರ್ಪಿಸುವಂಥದ್ರಲ್ಲೂ ಪ್ರಥಮ ಫಲದಲ್ಲಿ ಬೆಳೆದಿರುವಂತಹ ಪ್ರಥಮ ಫಲ ಅದನ್ನು ಕೂಡ ದೇವರ ಆಲಯಕ್ಕೆ ತಗೊಂಡು ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಅಂದರೆ ಪ್ರಥಮ ಫಲ ದೇವರಿಗಾಗಿ ಇಟ್ಟಿರುವಂಥ ಫಲ. ಸೊ ಇಲ್ಲಿರುವಂಥ ಆ ವ್ಯಕ್ತಿ ಕೂಡ, ಶಿಷ್ಯನು ಕೂಡ ದೇವರ ಮನುಷ್ಯನಿಗೆ 20 ಜವೆಗೋದಿ ರೊಟ್ಟಿಗಳನ್ನು ಮಾಡಿಸ್ಕೊಂಡು ಮನೆಯಲ್ಲಿ ಹೆಂಡತಿಗೆ ಹೇಳಿ, ಆತನೇನು ಮಾಡ್ತಾನಂದರೆ ಆ ರೊಟ್ಟಿಗಳನ್ನು ತೆಗೆದುಕೊಂಡು ಜೊತೆಯಲ್ಲಿ ಒಂದು ಚೀಲ ತೆನೆ ಹಸಿ ತೆನೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದು ಯಾವ ತೆನೆ ತಂದಿದ್ದಾನೆ ಗೊತ್ತಿಲ್ಲ. ಹಸಿ ತೆನೆಗಳನ್ನು ತೆಗೆದುಕೊಂಡು ದೇವರಿಗೆ ಆತನು ಸಮರ್ಪಣೆ ಮಾಡೋದನ್ನು ನಾವು ನೋಡ್ತೇವೆ. ದೇವ್ರ ಮಕ್ಕಳು, ಇದು ಬಹಳ ಆಶೀರ್ವಾದಕರವಾದಂಥ ವಿಷಯ. ನೋಡಿ, ಅಲ್ಲಿ ಆ ವ್ಯಕ್ತಿ ತಂದಿರುವಂಥ 20 ರೊಟ್ಟಿ ಮತ್ತು ಹಸಿ ತೆನೆ, ಇದನ್ನು ದೇವರ ಸೇವಕನು ಏನು ಮಾಡ್ತಾನಂತೆ ನೋಡೋದಾದರೆ, ಎಲೀಷನು ತನ್ನ ಸೇವಕನಿಗೆ ಇದನ್ನು ಜನರಿಗೆ ಕೊಡು, ಅವರು ಊಟ ಮಾಡಲಿ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಪ್ರೀತಿಯ ದೇವ ಜನರೇ, ನಾವು ಅನೇಕ ಸಾರಿ ಅಂದ್ಕೊಳ್ತೀವಿ, ಅನೇಕ ಸಾರಿ ನಾವು ಕೊಡುವಂಥ ಕಾಣಿಕೆ ಅಥವಾ ನಾವು ಕೊಡುವ ದಶಮ ಭಾಗ, ನಾನು ದೇವರ ಆಲಯಕ್ಕೆ ತೆಗೆದುಕೊಂಡು ಹೋದಂಥ ಯಾವುದೂ ಕೂಡ ಅದು ಎಲ್ಲಿಗೆ ಹೋಗುತ್ತೆ? ನಮ್ಮ ಪಾಸ್ಟ್ರೇ ಅದನ್ನೇನಾದರೂ ಯೂಸ್ ಮಾಡಿಬಿಡ್ತಾರಾ, ಅಥವಾ ಅವರೇ ಅದನ್ನು ತಿಂದುಬಿಡ್ತಾರಾ, ಅಥವಾ ಇದು ಯಾರಿಗೆ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೆ? ಅನೇಕರಿಗೆ ಒಂದು ಕನ್ಫ್ಯೂಸ್ ಇರ್ಬೋದು. ಬೇಡ, ಆ ಕನ್ಫ್ಯೂಸ್ ಇಟ್ಕೋಬೇಡ್ರಿ. ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ, ಎಲೀಷನ ಒಂದು ಸೇವಾ ಜೀವಿತದಲ್ಲಿ ನೋಡುವಾಗ ಆತನು ತೆಗೆದುಕೊಂಡು ಬಂದಂಥ, ಆತನಿಗೆ ಅಂತ ಹೇಳಿ ತಗೊಂಡು ಬಂದಂಥ ಜವೆಗೋದಿ ರೊಟ್ಟಿಯನ್ನು ಮತ್ತು ತೆನೆಗಳನ್ನು ಅದನ್ನು ಜನರಿಗೆ ಕೊಡೋದನ್ನು ಕಾಣುತ್ತೇವೆ. ಸೊ ದೇವ್ರಿಗೆ ಮಕ್ಕಳೇ, ಅಂದಿನಿಂದ ಇಂದಿನವರೆಗೂ ಸೇವಕರು ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲ ನಂದು ನನಗೆ ಅಂತ ಹೇಳಿ ಯಾರು ಇಟ್ಕೊಳ್ತಾ ಇಲ್ಲ, ಅದನ್ನು ಸೇವೆಗಾಗಿ ಸಮರ್ಪಿಸ್ತಾ ಇದ್ದಾರೆ. ನಾವು ದೇವರಿಗೆ ಅಂತೇಳಿ ತಂದು ಕೊಡುವುದು, ಅದು ದೇವರಿಗಾಗಿಯೇ ಹೋಗ್ತಾ ಇದೆ. ಅದನ್ನು ಯಾರೂ ಕೂಡ ನಾವು ಬೇರೊಂದು ರೀತಿಯಲ್ಲಿ ಯೋಚನೆ ಮಾಡೋದು ಬೇಡ. ನೋಡಿ, ಅದನ್ನು ಜನರಿಗೆ ಕೊಡು ಅಂತ ಹೇಳ್ತಾರೆ.
ಜನರು ಅದನ್ನು ತೆಗೆದುಕೊಂಡು ತಿನ್ನುವಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಆ ಶಿಷ್ಯನು ಹೇಳ್ತಾನೆ, ಇಷ್ಟನ್ನು 100 ಮಂದಿಗೆ ಹೇಗೆ ಕೊಡಲಿ ನಾನು, ಹೇಗೆ ಬಡಿಸ್ಲಿ ನಾನು? ಇರೋದು 20 ರೊಟ್ಟಿ, ಇರೋದು ಬರೀ 20 ರೊಟ್ಟಿ. ಆ 20 ರೊಟ್ಟಿನ 100 ಜನಕ್ಕೆ ಹೇಗೆ ಕೊಡಲಿ? ಅಲ್ಲಿ 100 ಜನ ಇದ್ದಾರೆ. ಎಲಿಷನ ಒಂದು ಸೇವೆಯ ಒಂದು ಆ ಟೈಮಲ್ಲಿ, ಆ ಸ್ಥಳದಲ್ಲಿ ಎಲಿಷನಿಂದ ವಾಕ್ಯವನ್ನು ಕೇಳಿಸ್ಕೊಳ್ಳೋಕೆ ಬಂದಿರುವಂಥ ಜನರು ಹೆಚ್ಚು ಕಡಿಮೆ ಎಷ್ಟು ಜನ ಇದ್ದಾರೆ ಅಲ್ಲಿ? ಅಂಕಿ ಸಂಖ್ಯೆ ಬರ್ತದೆ, ಹೆಚ್ಚು ಕಡಿಮೆ ಎಲ್ಲ 100 ಜನ ಇದ್ದಾರೆ. ಆ 100 ಜನರಿಗೆ ಅದನ್ನು ಹೇಗೆ ಕೊಡಲಿ ನಾನು? ಅದು ಹೇಗೆ ಸಾಕಾಗುತ್ತೆ? ಆಗ ದೇವ್ರ ಮನುಷ್ಯ ಹೇಳ್ತಾನೆ, ಇಲ್ಲ ನೀನು ಕೊಡು, ಅವ್ರು ತಿನ್ನಲಿ, ಅವರು ತಿಂದು ಇನ್ನೂ ಅದನ್ನೇನು ಮಾಡ್ತಾರೆ? ಉಳಿಸ್ಕೊಳ್ತಾರೆ. ಹಲ್ಲೆಲೂಯಾ. ತಿಂದು ಅದನ್ನು ಉಳಿಸ್ಕೊಳ್ತಾರೆ ಅಂತ ಹೇಳೋದನ್ನು ನಾವು ಕಾಣ್ತೇವೆ. ದೇವ್ರ ಮಕ್ಕಳೇ, ದೇವರ ಮನುಷ್ಯನು ಹೇಳುವಂಥ ಮಾತು ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅದನ್ನು ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ಏನಂತ? ಅವರು ತಿಂದು ಇನ್ನೂ ಉಳಿಸ್ಕೊಳ್ತಾರೆ, ಅದನ್ನು ಯೆಹೋವನು ಅನ್ನುತ್ತಾನೆ. ಯೆಹೋವನು ಏನು ಅನ್ನುತ್ತಾನೋ ಅದು ಮನುಷ್ಯನ ಜೀವನದಲ್ಲಿ ನೆರವೇರ್ತದೆ. ಇವತ್ತು ನನ್ನ ಜೀವನದಲ್ಲೂ ಕೂಡ ಯೆಹೋವನು ಏನು ಅಂದಿದ್ದಾನೋ ಅದು ನೆರವೇರ್ತಾ ಇದೆ, ನೆರವೇರ್ಲಿಕ್ಕಿದೆ. ಆಮೇಲೆ ಹಲ್ಲೆಲೂಯಾ. ಗಟ್ಟಿಯಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರ್ತದೆ, ಆತನ ವಾಗ್ದಾನಗಳನ್ನು ನೆರವೇರ್ತದೆ. ಆತನ ಮಾತಿಗೆ ವಿಧೇಯರಾಗುವವರ ಜೀವಿತದಲ್ಲಿ ವಿಶೇಷವಾದ ಸಮೃದ್ಧಿ ಅವರನ್ನು ಆವರಿಸ್ತದೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಬೆಳಗಿನ ಸಮಯದಲ್ಲಿ ನಂಬ್ರಿ. ನೀವು ನಂಬಿದರೆ ದೇವ್ರ ಮಹಿಮೆಯನ್ನು ಕಾಣ್ತೀರಿ. ಯಾಕೆಂದರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಅವರು ಎಲೀಷನು ಅವನಿಗೆ ಇರಲಿ ಕೊಡು, ಅವರು ಊಟ ಮಾಡಲಿ, ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಸೇವಕನು ಬಡಿಸಲು ಯೆಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಂಡರು. ಹಲ್ಲೆಲೂಯಾ. ಅವರು ಊಟ ಮಾಡಿದರು. 100 ಜನ ಊಟ ಮಾಡಿ ಇನ್ನೂ ಕೂಡ ಅಲ್ಲಿ ರೊಟ್ಟಿ ಉಳಿಯುವುದನ್ನು ನಾವು ಕಾಣ್ತಾ ಇದ್ದೇವೆ. ದೇವ್ರ ಮಕ್ಕಳೇ, ಈ ಮುಂಜಾನೆಯಲ್ಲಿ ನಾವು ಕೂಡ ಕರ್ತನ ಸನ್ನಿಧಾನದಲ್ಲಿ ನಂಬೋಣ, ಆತನ ಮಾತಿಗೆ ವಿಧೇಯರಾಗೋಣ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ವಿಶೇಷದಲ್ಲಿ, ನಮ್ಮ ಮಕ್ಕಳ ಭವಿಷ್ಯತ್ತಿನಲ್ಲಿ ಕರ್ತನು ಅದ್ಭುತಗಳನ್ನು ಮಾಡಿ ನಡೆಸೋಣಾಗಿದ್ದಾರೆ. ಭಯಪಡೋದು ಬೇಡ, ಆತನನ್ನು ನಂಬಿ ನಾವು ಸಂತೋಷಿಸೋಣ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಇದರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಆ ಮಾತುಗಳು, ವಾಕ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ, ವಿಶೇಷವಾಗಿ ನನ್ನ ಸ್ವರವನ್ನು ಕೇಳಿಸ್ಕೊಳ್ಳುವಂಥ, ಈ ವಿಡಿಯೋಗಳನ್ನು ನೋಡುವಂಥ, ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಎಲ್ಲರ ಜೀವಿತದಲ್ಲಿ ಇದೇ ರೀತಿಯಾಗಿ ವಾಕ್ಯಗಳು ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸಮೃದ್ಧಿಯನ್ನು ಉಂಟು ಮಾಡಿರಿ, ಎಲ್ಲ ಬಡತನ ನೀಗಲಿ, ಎಲ್ಲ ಕರ್ತನೆ ಸ್ವಾಮಿ ಆಶೀರ್ವಾದಕ್ಕೆ ತಡೆಯಾಗಿರೋ ಸಂಗತಿಗಳನ್ನು ನೀಗಲಿ ಸ್ವಾಮಿ. ಅದ್ಭುತ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆ. ಆಮೇಲೆ ಪ್ರೈಸ್ ಲಾರ್ಡ್. ದೇವ್ರ ಮಕ್ಕಳು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಕೇಳಿಸ್ಕೊಂಡು ಅನೇಕರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.